ಇವರಿಗೆ ವ್ಯಾಪಾರಿ ದೃಷ್ಟಿ ಸಂಪೂರ್ಣವಾಗಿ ವ್ಯಾಪಾರಿ ದೃಷ್ಟಿಕೋನದಿಂದ ಇವರು ಇವತ್ತು 100% ಅಷ್ಟು ಇವರು ಬೆಲೆ ಏರಿಕೆ ಮಾಡಿರುವುದು ತೀರಾ ಖಂಡನೀಯ. ಮೆಟ್ರೋ ತನ್ನ ಆಸ್ತಿಗಳಲ್ಲಿ ಏನು ಬಾಡಿಗೆ ವಸೂಲಿ ಮಾಡ್ತಾ ಇದೆ, ಈ ಬಾಡಿಗೆ ವಸೂಲಿ ವಿಚಾರದಲ್ಲೂ ಸಹ ಸಾಕಷ್ಟು ವೈಫಲ್ಯಗಳನ್ನು ಹೊಂದಿದೆ. ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ದೊಡ್ಡ ಹೊರೆಯನ್ನು ತರ್ತಾ ಇದೆ. ಯಾಕೆಂದರೆ ಪ್ರಯಾಣದ ದರವನ್ನು ಇದು ಹೆಚ್ಚಿಸಿರುವಂಥದ್ದು ಈಗ ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ. ಅದು ಕೂಡ 40% ಹೆಚ್ಚಳ ಮಾಡಿದ್ದೀವಿ ಅಂತ ಹೇಳಿರುವಂಥದ್ದು ನಮ್ಮ ಮೆಟ್ರೋ. ಆದರೆ ಕೆಲವು ಕಡೆ 100% ಹೆಚ್ಚಳ ಆಗಿದೆ ಅನ್ನುವಂಥದ್ದು ಬಹಳ ದೊಡ್ಡ ಮಟ್ಟದ ಹೊರೆಯನ್ನು ಜನರಿಗೆ ತರ್ತಾ ಇರುವಂಥದ್ದು. ಇದರ ವಿರುದ್ಧ ರಾಜ್ಯ ಸರ್ಕಾರದ ವಿರುದ್ಧ ಇಡೀ BJP ಮೆಟ್ರೋ ನಿಲ್ದಾಣಗಳಲ್ಲೆಲ್ಲ ಪ್ರತಿಭಟನೆ ಮಾಡಿದ್ದಾಯಿತು. ಮತ್ತೊಂದು ಕಡೆಯಲ್ಲಿ ಆಮ್ ಆದ್ಮಿ ಕೂಡ ಇದರ ಬಗ್ಗೆ ಆಕ್ರೋಶವನ್ನು ಹೊರಹಾಕಿದೆ. ಸರ್ಕಾರ ಮೆಟ್ರೋವನ್ನು ನಿರ್ವಹಿಸುವಲ್ಲಿ ವಿಫಲ ಆಗಿದೆ. ಮೆಟ್ರೋ ಸಾಕಷ್ಟು ಜಾಹೀರಾತುಗಳಿಂದ ಹಣವನ್ನು ತರಬಹುದು, ಅದರ ನಿರ್ವಹಣೆ ವಿಫಲ ಆಗಿದೆ. ಹಾಗೆಯೇ ಅಲ್ಲಿಗೆ ಮೆಟ್ರೋಗೆ ಯಾರ್ಯಾರೆಲ್ಲ ಸಿಬ್ಬಂದಿಗಳನ್ನು ನೇಮಿಸ್ಕೊಳ್ತಿರಲ್ಲ, ಹೊರ ರಾಜ್ಯದವ್ರನ್ನ ನೇಮಿಸ್ಕೊಳ್ತಾ ಇದ್ದೀರಾ. ಇದರಿಂದ ಕೂಡ ಕನ್ನಡಿಗರಿಗೇನು ಮೆಟ್ರೋದಿಂದ ಉಪಯೋಗ ಆಗ್ತಾ ಇಲ್ಲ. ಆದರೆ ಹೊರೆಯನ್ನು ಹೆಚ್ಚು ಮಾಡ್ತಾ ಇದ್ರಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ? ಇದು ರಾಜ್ಯ ಸರ್ಕಾರ ಎಲ್ಲ ಹಣವನ್ನು ಕಳ್ಕೊಂಡು ದಿವಾಳಿ ಆಗಿರೋದ್ರಿಂದ ಸದ್ಯ ಬಜೆಟ್ ಬೇರೆ ಬರ್ತಾ ಇದೆ. ಬಜೆಟಲ್ಲಿ ಜನರಿಗೆ ಕೊಡೋದಕ್ಕೆ ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಇಲ್ಲ, ಗ್ಯಾರಂಟಿ ಕೊಟ್ಕೊಂಡು ಖಾಲಿ ಮಾಡ್ಕೊಂಡಿರುವಂಥ ಸರ್ಕಾರ ಈಗ ಮೆಟ್ರೋ ದರವನ್ನು ಹೆಚ್ಚಿಸಿ ಜನರ ತಲೆ ಮೇಲೆ ಹೊರೆ ಮಾಡ್ತಾ ಇದೆ. ಇದು ಬೆಂಗಳೂರಲ್ಲಿ ಟ್ರಾಫಿಕ್ ಹೆಚ್ಚಾಗಿದೆ, ಆ ಕಾರಣಕ್ಕೆ ಅದನ್ನು ಕಡಿಮೆ ಮಾಡೋದಕ್ಕೆ ಜನರಿಗೆ ಸುಗಮ ಸಂಚಾರ ವ್ಯವಸ್ಥೆ ಮಾಡೋದಕ್ಕೆ ಮೆಟ್ರೋನ ಕೊಡಬೇಕಾಗಿತ್ತು. ಆದರೆ ಇದು ಜನರನ್ನು ಮತ್ತಷ್ಟು ಹೈರಾಣ ಮಾಡೋದಕ್ಕೆ, ಜನರಿಂದ ಹಣ ಕಿತ್ಕೊಳ್ಳೋದಕ್ಕೆ ಮೆಟ್ರೋ ದರವನ್ನು ಹೆಚ್ಚಳ ಮಾಡ್ತಾ ಇದೆ ಅಂಥೇಳಿ ಆಕ್ರೋಶ ಹೊರಹಾಕಿದೆ. BBMP ಮೆಟ್ರೋ ಮಾಡಿರುವ ಕೆಲಸದ ಬಗ್ಗೆ, ಈ ಬೆಂಗಳೂರಿನ ಅವ್ಯವಸ್ಥೆ, ಇದರ ಬಗ್ಗೆ ಆಮ್ ಆದ್ಮಿ ಪಕ್ಷ ತೀವ್ರ ಆಕ್ರೋಶವನ್ನು ಹೊರಹಾಕಿದೆ. ಇದನ್ನು ಸರ್ಕಾರ ಸರಿಪಡಿಸಬೇಕು ಅಂತ ಕೂಡ ಆಗ್ರಹಿಸ್ತಾ ಇದೆ. ನಮಸ್ಕಾರ ಗೆಳೆಯರೆ, ಇವತ್ತು ನನ್ನೊಂದಿಗೆ ಬೆಂಗಳೂರಿನ ನಗರ ವಿಭಾಗದ ಅಧ್ಯಕ್ಷರಾಗಿರುವಂತಹ ಸತೀಶ್ ಮೋಹನ್ ಅವರಿದ್ದಾರೆ. ನಾನು ಜಗದೀಶ್ ವಿ ಸದಂ, ರಾಜ್ಯ ಮಾಧ್ಯಮ ಸಂಚಾಲಕ. ಇವತ್ತು ಬೆಂಗಳೂರಿನಲ್ಲಿ ಬೆಂಗಳೂರು ಮೆಟ್ರೋ ನಿಗಮ ಏನು ಏಕಾಏಕಿ 47% ಅಂತ ಹೇಳಿದ್ದಾರೆ. ಆದರೆ ಕೆಲವೊಂದು ಕಡೆ 100% ಅಷ್ಟು ದರ ಏರಿಕೆ ಮಾಡಿದ್ದಾರೆ. ಇದು ದೆಹಲಿಯ ಚುನಾವಣೆಯ ನಂತರದ ನೇರ ಪರಿಣಾಮ ಬೆಂಗಳೂರಿಗರ ಮೇಲೆ ಬಿದ್ದಿದೆ ಅಂತ ಆಮ್ ಆದ್ಮಿ ಪಕ್ಷ ಇವತ್ತು ಸ್ಪಷ್ಟ ಮಾತುಗಳಿಂದ ಹೇಳ್ತಾ ಇದೆ. ಮತ್ತು ಇದೇ ರೀತಿಯ ಮಾತನ್ನ ಮೆಟ್ರೋ ನಿಗಮದ ಅಧಿಕಾರಿಗಳು ಸಹ ಹೇಳಿದ್ದಾರೆ. ದೆಹಲಿಯ ಚುನಾವಣೆಯ ನಿಮಿತ್ತ ನಾವು ಈ ಒಂದು ಬೆಲೆ ಏರಿಕೆಯನ್ನು ಮಾಡಿರಲಿಲ್ಲ ಅಂತ ಹೇಳಿದ್ದಾರೆ. ಇದರ ಅರ್ಥ ಏನು? ದೆಹಲಿಯ ಚುನಾವಣೆಯಲ್ಲಿ ನೀವು ಪ್ರಲೋಭನೆಗಳು, ಆಮಿಷಗಳನ್ನ ತೋರಿಸಿ ಚುನಾವಣೆ ತದನಂತರದಲ್ಲಿ ಬೆಂಗಳೂರಿಗೆ ಬರೆ ಆಗ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಆಮ್ ಆದ್ಮಿ ಪಕ್ಷ ಈ ಮೂಲಕ ಪ್ರಶ್ನೆ ಮಾಡ್ತಾ ಇದೆ. ಬೆಂಗಳೂರಿನ ಮೆಟ್ರೋ ಸ್ಥಾಪನೆ ಆಗಿರುವ ಮೂಲ ಉದ್ದೇಶ ಬೆಂಗಳೂರಿನ ಸಂಚಾರದ ಒತ್ತಡವನ್ನು ಕಡಿಮೆ ಮಾಡುವುದು ಮತ್ತು ಬೆಂಗಳೂರು ಈ ಸಂಚಾರದ ಒತ್ತಡದಿಂದ ಯಾವ ರೀತಿ ಆರ್ಥಿಕತೆಯನ್ನು ಕಳೆದುಕೊಳ್ತಾ ಇದೆ ಅನ್ನೋ ಒಂದು ಮೂಲ ಉದ್ದೇಶದಿಂದ, ಈ ಮೂಲ ಉದ್ದೇಶವನ್ನೇ ಬೆಂಗಳೂರು ಮೆಟ್ರೋ ನಿಗಮ ಮರ್ತಂತಿದೆ. ಇವರಿಗೆ ವ್ಯಾಪಾರಿ ದೃಷ್ಟಿ ಸಂಪೂರ್ಣವಾಗಿ ವ್ಯಾಪಾರಿ ದೃಷ್ಟಿಕೋನದಿಂದ ಇವರು ಇವತ್ತು 100% ಅಷ್ಟು ಇವರು ಬೆಲೆ ಏರಿಕೆ ಮಾಡಿರುವುದು ತೀರಾ ಖಂಡನೀಯ, ಜನವಿರೋಧಿ ನೀತಿ ಅಂತ ನಾವು ಟೀಕಿಸ್ತಾ ಇದ್ದೀವಿ. ಮೆಟ್ರೋ ನಿಗಮದ ನೌಕರರ ಸಂಘದವರೇ ಹೇಳಿದ್ದಾರೆ, ಇವತ್ತು ಸಾಕಷ್ಟು ಮಾರ್ಗಗಳಿವೆ. ಇವತ್ತು ಅದರಲ್ಲಿ ಕೆಲವೊಂದು ಮಾರ್ಗಗಳು ಏನು ಅಂತ ಹೇಳಿದ್ರೆ, ಅಧಿಕಾರಿಗಳ ಅಂದಾದುಂದಿ ದರ್ಬಾರ್ ನಡೀತಾ ಇದೆ ಮೆಟ್ರೋ ನಿಗಮದಲ್ಲಿ. ಇವತ್ತು ಮೆಟ್ರೋ ನಿಗಮ ಬಂದು RTI ವ್ಯಾಪ್ತಿಗೆ ಒಳಪಡುವುದಿಲ್ಲ. ಈ ತಕ್ಷಣದಿಂದಲೇ ನಾವು ಪಕ್ಷದಿಂದ ಆಗ್ರಹ ಮಾಡ್ತಾ ಇದ್ದೀವಿ. ಮೆಟ್ರೋ ನಿಗಮನೂ ಸಹ RTI ನಿಯಮಾವಳಿಯ ಅನುಸಾರ ಪ್ರತಿಯೊಬ್ಬ ನಾಗರಿಕರಿಗೂ ಮಾಹಿತಿ ಸಿಗುವಂತಹ ಅವಕಾಶವನ್ನು ಸರ್ಕಾರ ಮಾಡಿಕೊಡ್ಬೇಕು ಅಂತ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಮತ್ತು ಮೆಟ್ರೋ ತನ್ನ ಆಸ್ತಿಗಳಲ್ಲಿ ಏನು ಬಾಡಿಗೆ ವಸೂಲಿ ಮಾಡ್ತಾ ಇದೆ, ಈ ಬಾಡಿಗೆ ವಸೂಲಿ ವಿಚಾರದಲ್ಲೂ ಸಹ ಸಾಕಷ್ಟು ವೈಫಲ್ಯಗಳನ್ನು ಹೊಂದಿದೆ ಮೆಟ್ರೋ ಅಧಿಕಾರಿಗಳ ಮೂಲಕ. ಮೆಟ್ರೋ ಅಧಿಕಾರಿಗಳು ತಮ್ಮ ನಿರ್ಲಕ್ಷ್ಯತನ ಮತ್ತು ಬೇಜವಾಬ್ದಾರಿತನದಿಂದ ಬಾಡಿಗೆ ವಸೂಲಿ ಮಾಡೋದ್ರಲ್ಲಿ ಸಾಕಷ್ಟು ಎಡವಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಿದ್ದೀವಿ. ಮತ್ತು ಮೆಟ್ರೋ ನಿಲ್ದಾಣಗಳ ಸ್ವಚ್ಛತೆ ಹಾಗೂ ಮೇಲ್ವಿಚಾರಣೆ ನೆಪದಲ್ಲಿ ಪ್ರತಿ ತಿಂಗಳು ಕೋಟ್ಯಾಂತರ ರೂಪಾಯಿ ನಷ್ಟ ಉಂಟು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆನೂ ಸಹ ತನಿಖೆ ಆಗಬೇಕಾಗಿದೆ. ಇದಲ್ಲದೆ ನಿಮ್ಗೆ ಅನವಶ್ಯಕವಾದಂತಹ ಹೊರ ರಾಜ್ಯದ ಸಿಬ್ಬಂದಿಗಳನ್ನ ನೀವು ನೇಮಕ ಮಾಡ್ಕೊಂಡಿದ್ದೀರಾ, ಇದು ಸಹ ನಮಗೆ ಹೊರೆ ಬೀಳ್ತಾ ಇದೆ. ಇಷ್ಟೆಲ್ಲ ಹೊರೆನ ನೀವು ತಮ್ಮ ಸಂಪನ್ಮೂಲಗಳನ್ನು, ತಮ್ಮ ಬಂಡವಾಳವನ್ನು ಮಾಡ್ಕೊಳ್ಳೋಕ್ಕೆ ಬೆಂಗಳೂರಿಗರ ನಾಗರಿಕರ ಜೇಬಿಗೆ ಕತ್ತರಿ ಆಗ್ತಾ ಇದ್ದೀರಾ. ಇದು ತೀರಾ ಪ್ರಮಾದಕಾರಿಯಾದಂತಹ ವಿಚಾರ. ಈ ತಕ್ಷಣದಿಂದಲೇ ತಾವು ಈ ಮೆಟ್ರೋ ದರ ಏರಿಕೆಯನ್ನು ಸಂಪೂರ್ಣವಾಗಿ ಹಿಂಪಡಿಬೇಕು ಅಂತ ಹೇಳ್ತಾ ಇದ್ದೇನೆ. ಕೆಲವೊಂದು ವಿಚಾರಗಳನ್ನ ನಮ್ಮ ಡಾಕ್ಟರ್ ಸತೀಶ್ ಅವರು ಸಹ ಹೇಳಕ್ಕೆ ಇಷ್ಟಪಡ್ತಾ ಇದ್ದಾರೆ. ಥ್ಯಾಂಕ್ ಯು.